ರಾಜ್ಯ ರಾಜಕಾರಣದ ಚಿತ್ತ ಕಾಂಗ್ರೆಸ್ ಹೈಕಮಾಂಡ್ನತ್ತ ಬೆಳಗ್ಗೆ 11 ಗಂಟೆಗೆ ದೆಹಲಿ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೆಯಲಿದೆ. ಪವರ್ ಪಾಲಿಟಿಕ್ಸ್ ನಡುವೆ ಮಹತ್ವ ಪಡೆದಿದೆ ಸಿಎಂ ಹೈಕಮಾಂಡ್ ಭೇಟಿ. ನಿನ್ನೆ ರಾತ್ರಿಯೇ ದೆಹಲಿಯಲ್ಲಿ ಹೋಗಿ ಬೀಡುಬಿಟ್ಟಿದ್ದಾರೆ ರಾಜ್ಯ ನಾಯಕರು. ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್, ಭೈರತಿ ಸುರೇಶ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಎಎಸ್ ಪೊನ್ನಣ್ಣ ಇಷ್ಟು ಜನ ದೆಹಲಿಯಲ್ಲಿ ಹೋಗಿ ಬೀಡುಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಟರ್ನಿಂಗ್ ಪಾಯಿಂಟ್ ಆಗಲಿದೆಯಾ ಇಂದಿನ ಸಭೆ? ಕರ್ನಾಟಕ ರಾಜ್ಯ ರಾಜಕಾರಣದ ಹಲವು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ಹೈಕಮಾಂಡ್ ಕಾಂಗ್ರೆಸ್ ನಾಯಕರನ್ನ ದೆಹಲಿಗೆ ಬುಲಾವ್ ಕೊಟ್ಟು ಕರೆಸಿಕೊಂಡಿದೆ. ನಿನ್ನೆ ರಾತ್ರಿನೇ ಹೋಗಿ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಇವ್ರನ್ನೆಲ್ಲ ಮೀಟ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಎಸ್ಐಆರ್ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ರಾಜ್ಯ ರಾಜಕಾರಣದ ಬಿಕ್ಕಟ್ಟಿನ ಕುರಿತಾಗಿ, ನಾಯಕತ್ವ ಬಿಕ್ಕಟ್ಟಿನ ಕುರಿತಾಗಿ, ಹಾಗೆಯೇ ಸಂಪುಟ ಪುನರ್ರಚನೆಯ ಕುರಿತಾಗಿ ಕೂಡ ಚರ್ಚೆ ಮಾಡ್ತಾರಾ, ನಿರ್ಧಾರಗಳನ್ನು ಕೈಗೊಳ್ತಾರಾ? ಇನ್ನು ಸಿಎಂ ಪಟ್ಟಕ್ಕಾಗಿ ದೆಹಲಿಯಲ್ಲಿ ನಡೆಯುತ್ತಾ ಫೈಟ್? ಎಸ್ಐಆರ್, ರಾಜ್ಯಸಭಾ ಚುನಾವಣೆಗೆ ಮಾತ್ರ ಇಂದಿನ ಸಭೆ ಸೀಮಿತವಾಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ವಿಚಾರವಾಗಿಯೂ ಕೂಡ ಮಾತನಾಡ್ತಾರಾ? ಭಾರಿ ಕುತೂಹಲ ಕೆರಳಿಸಿದೆ ಹೈಕಮಾಂಡ್ ಸಿಎಂ ಸಭೆ. ಅಪರೂಪಕ್ಕೆ ರಾಹುಲ್ ಗಾಂಧಿ ಮೀಟ್ ಆಗಕ್ಕೆ ಸಿಕ್ಕಿದ್ದಾರೆ ಎಲ್ರಿಗೂ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಸ್ಐಆರ್ ಬಗ್ಗೆ ಅಫ್ಕೋರ್ಸ್ ಚರ್ಚೆ ಮಾಡ್ತಾರೆ. ಉಳಿದಂತೆ ಏನು ಚರ್ಚೆ ಮಾಡ್ತಾರೆ? ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದು ಪ್ರಶ್ನೆ. ಬಹಳ ದೊಡ್ಡ ಬದಲಾವಣೆಯನ್ನೇನು ನಿರೀಕ್ಷಿಸುವ ಹಾಗಿಲ್ಲ ಅಂತ ಹಲವು ರಾಜಕೀಯ ತಜ್ಞರು ಹೇಳ್ತಾ ಇದ್ರು. ಯಾಕಂತಂದ್ರೆ ಆಸ್ ಎ ಲೀಡರ್ ಸಿದ್ದರಾಮಯ್ಯ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅಟ್ಲೀಸ್ಟ್ ಸಿಎಂ ಪಟ್ಟಕ್ಕೆ ಟಫ್ ಫೈಟ್ ಕೊಟ್ರೆ ಡಿಸಿಎಂ ಪಟ್ಟದಲ್ಲಿ ಉಳ್ಕೊಳ್ಳೋದಾದ್ರೂ ಸುಲಭ ಆಗಬಹುದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವಾದರೂ ಉಳಿಯಬಹುದು ಅನ್ನುವಂಥ ಒಂದು ವಿಶ್ಲೇಷಣೆಗಳು ಕೂಡ ಹೊರಗಿನಿಂದ ಕೇಳಿ ಬರ್ತಾ ಇದೆ. ಆದರೆ ಇವತ್ತು ದೆಹಲಿಯಲ್ಲಿ ಪರಮೇಶ್ವರ್ ಸೇರಿದಂತೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಹಾಗೂ ಸಿಎಂ, ಡಿಸಿಎಂ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಬಹುಶಃ ಎಸ್ಐಆರ್ ಬಗ್ಗೆ ಚರ್ಚೆ ನಡೆಯಲಿದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದ ಸಂಪುಟ ಪುನರ್ರಚನೆ ಇರಬಹುದು, ಬೇರೆ ಬೇರೆ ವಿಷಯಗಳ ಕುರಿತಾಗಿ ಕೂಡ ಪ್ರಮುಖವಾಗಿ ಮಾತನಾಡ್ತಾರಾ? ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ 3 ವರ್ಷ ಕಳೆದಿದೆ. ಹೀಗೆ ಕಳೆದು ಹೋಗ್ಲಿ ಅಂತ ಹೇಗೂ ಸರ್ಕಾರ ಉಳಿಯೋದು ಬಹಳ ಮುಖ್ಯ, ಹೇಗೂ ನಡೆದಿದೆ ನಡ್ಕೊಂಡು ಹೋಗ್ಲಿ ಅಂತ ಬಿಡ್ತಾರಾ? ಅಥವಾ ಇಲ್ಲ ಬದಲಾವಣೆ ಮಾಡೋಣ, ಮಾತು ಕೊಟ್ಟಂತೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಆವಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರ ಸಹಕಾರ ಬೇಕಾಗತ್ತೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಇಗ್ನೋರ್ ಮಾಡೋ ಹಂಗಿಲ್ಲ ಅಂತ ಏನಾದ್ರೂ ನಿರ್ಧಾರ ಕೈಗೊಳ್ತಾರಾ? ಏನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರವನ್ನ ಪರಿಗಣಿಸ್ತಾರಾ? ಸಾಕಷ್ಟು ಜನ ಹಿರಿಯ ಶಾಸಕರುಗಳು ತಮಗೆ ಸಚಿವ ಸ್ಥಾನ ಬೇಕು ಅಂತ ಕೂಡ ಕೇಳಿದ್ರು. ಏನ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಕುತೂಹಲ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಇದ್ದಾರೆ. ಎಸ್ ಅಭಿಷೇಕ್, ಇವತ್ತು ದೆಹಲಿಯಲ್ಲಿ ಎಸ್ಐಆರ್ ಸೇರಿದಂತೆ ಬೇರೆ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು? ಎಸ್ಐಆರ್ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಸ್ಟ್ರಾಟಜಿ ಏನು? ಆಮೇಲೆ ಸಂಪುಟ ಪುನರ್ರಚನೆ, ನಾಯಕತ್ವ ಬಿಕ್ಕಟ್ಟು ಈ ವಿಚಾರವಾಗಿ ಕೂಡ ಚರ್ಚೆಗೆ ಬರುತ್ತಾ? ಏನ್ ಅಪ್ಡೇಟ್ ಇದೆ? ಇದಕ್ಕೆ ಮೊದಲನೇದಾಗಿ ಎಸ್ಐಆರ್ ವಿಚಾರವಾಗಿ ಚರ್ಚೆ ಮಾಡೋದು ತಾತ್ಕಾಲಿಕ ಮಟ್ಟಿಗೆ ನೆಪ ಮಾತ್ರ ಅನ್ನೋ ಒಂದು ವದಂತಿ ಬಂದಿರುವಂತದ್ದು ಮೊದಲನೇದಾಗುತ್ತೆ. ತದನಂತರ ಪಂಚರಾಜ್ಯಗಳಲ್ಲಿ ಅಧಿಕಾರವನ್ನ ಕಳೆದುಕೊಂಡಂತ ಕಾಂಗ್ರೆಸ್ ಯಾವ ಕಾರಣಕ್ಕಾಗಿ ಕಳೆದುಕೊಳ್ತು ಅಂತ ಪರಾಮರ್ಶೆ ಮಾಡಂತ ಸಂದರ್ಭದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಿಂದ ಆಗಿರೋ ಅನ್ನೋದು ಅಂಶ ಅವರಿಗೆ ಅರಿವಾಗ್ತಿದ್ದಂತೆ ಅದರ ವಿರುದ್ಧ ಹೋರಾಟವನ್ನ ದೇಶಾದ್ಯಂತ ಮಾಡಬೇಕು ಅನ್ನೋ ರೂಪುರೇಷೆಯನ್ನ ಸಿದ್ಧಪಡಿಸೋದಕ್ಕೆ ಇವತ್ತು ಒಂದು ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು. ಆ ವಿಚಾರವನ್ನ ಇವತ್ತು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಮಾತನಾಡುವಂತ ಸಾಧ್ಯತೆ ಇರುವಂತದ್ದು. ಅದನ್ನ ಹೊರತುಪಡಿಸಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯ ವಿಚಾರ ಕಳೆದ ವರ್ಷದ ನವೆಂಬರ್ನಿಂದ ಪ್ರಸ್ತುತವಾಗಿರುವಂತದ್ದು, ಚಾಲ್ತಿಯಲ್ಲಿರುವಂತದ್ದು. ಈ ಕಾರಣದಿಂದ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಶಾಸಕರು, ಅನೇಕ ಸಚಿವರು ಕೂಡ ಈಗಾಗಲೇ ಹೈಕಮಾಂಡ್ ಅನ್ನ ಮನವಿ ಮಾಡಿದ್ರು, ಭೇಟಿ ಮಾಡಿದ್ರು. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿ ಅವರನ್ನ ಮನವಿ ಮಾಡುವಂತ ಪ್ರಯತ್ನವಾಗಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಇಂದಿರಾ ಭವನದಲ್ಲಿ ಎಐಸಿಸಿಯ ವರಿಷ್ಠರೇನಿದ್ದಾರೆ ಅಥವಾ ಹೈಕಮಾಂಡ್ ಅಂತ ಏನ್ ಕರಿತೀವಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯರವರು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದು ಮಾಹಿತಿ ಬಂದಿರುವಂತದ್ದು. ಯಾವಾಗ ಕೆ.ಸಿ. ವೇಣುಗೋಪಾಲ್ ರವರು ಸಿಎಂ ರವರಿಗೆ ಫೋನ್ ಮಾಡಿ ಕೂಡಲೇ ದೆಹಲಿಗೆ ಬರಬೇಕು ಅಂತ ತಿಳಿಸಿದ್ರು. ಆ ಕೂಡಲೇ ಅಂದ್ರೆ ನಿನ್ನೆ ದೆಹಲಿಗೆ ಬಂದು ತಲುಪಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರ ಬೆನ್ನಲ್ಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಬಂದಿರುವಂತದ್ದು. ಇದ್ರ ಜೊತೆಗೆ
ಇಬ್ಬರು ಸಚಿವರಂದ್ರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಕೂರಿಸಿ ಮಾತನಾಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಲು ಮುಂದಾಗಿದೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಯಾಕಂದ್ರೆ ಸಿಎಂ ರವರ ಪ್ರೋಸ್ ಅಂಡ್ ಕಾನ್ಸ್, ಡಿಸಿಎಂ ರವರ ಪ್ರೋಸ್ ಅಂಡ್ ಕಾನ್ಸ್ ಅಂತ ತಿಳ್ಕೊಳ್ಳಲಾಗುತ್ತೆ. ಅದಾದ ನಂತರ ಅವರವರ ಮನಸ್ಸಿನಲ್ಲಿ ಏನೆಲ್ಲ ಅಭಿಲಾಷೆಗಳಿದೆ ಅಂತ ತಿಳ್ಕೊಳ್ಳಲಾಗುತ್ತೆ. 2028ರ ಚುನಾವಣೆಗೆ ಸಮಸ್ಯೆ ಆಗದಂತೆ ಇಬ್ಬರ ಅಭಿಲಾಷೆಗಳನ್ನ ಈಡೇರಿಸುವಂತ ಕೆಲಸವನ್ನ ಹೈಕಮಾಂಡ್ ಮಾಡಲಿದೆಯಾ ಅನ್ನೋದು ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಬದಲಾವಣೆ ಆಗೋದೇ ಇದ್ರೆ ಯಾವ ಸಂದರ್ಭಕ್ಕೆ ಯಾರನ್ನ ಸಿಎಂ ಕುರ್ಚಿಗೆ ಕೂರಿಸಲಾಗುತ್ತೆ, ಅದನ್ನ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಬಿಟ್ಕೊಡ್ಬೇಕು ಹಂತ ಹಂತವಾಗಿ ಅಂತ ತಿಳಿಸಲಾಗುತ್ತೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದಾಯ್ತು ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಥವಾ ರೀಶಫಲ್ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ, ಅಥವಾ ಯಾರಿಗೆಲ್ಲ ಗೇಟ್ ಪಾಸ್ ಕೊಡಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇವತ್ತು ಹೈಕಮಾಂಡ್ ತಿಳಿಸುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡು ಬರೋದಕ್ಕೆ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಇಬ್ಬರಿಗೂ ಕೂಡ ಪ್ರತ್ಯೇಕ ಕೆಪಾಸಿಟಿಯಲ್ಲಿ ತಿಳಿಸಿದ್ರು. ಡಿಸಿಎಂ ರವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರ ಮಾಹಿತಿಯನ್ನ ಕೂಡ ಹೈಕಮಾಂಡ್ ಇವತ್ತು ಸ್ವೀಕಾರ ಮಾಡುವಂತದ್ದಿದೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಮಯ ಬಂದಿದೆ ಮುಖ್ಯಮಂತ್ರಿ ಆಗೋದಕ್ಕೆ ಅನ್ನೋ ಒಂದು ಆಂದೋಲನ ಆರಂಭ ಆಗಿರುವಂತದ್ದು. ಆದ್ರೆ ಹೈಕಮಾಂಡ್ ಈ ವಿಚಾರವಾಗಿ ಯಾವುದೇ ಮಾಹಿತಿಯನ್ನ ಸರಿಯಾಗಿ ನೀಡಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನ ನೀಡಿರುವಂತದ್ದು. ಅಲ್ಲಿಗೆ ರಾಜಕಾರಣಿಗಳು ರಾಜಕಾರಣವನ್ನ ಮಾಧ್ಯಮದ ಮುಂದೆ ಮಾತನಾಡೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಮತ್ತೊಂದು ನಿದರ್ಶನ ಆಗಿರುವಂತದ್ದು. ಈ ಕಾರಣದಿಂದಾಗಿ 11 ಗಂಟೆಯ ಸಭೆಯ ನಂತರ ಯಾರೆಲ್ಲ ಯಾವ ಮಾತುಗಳನ್ನ ಮಾಧ್ಯಮಗಳಿಗೆ ತಿಳಿಸ್ತಾರೆ ಅದನ್ನ ಹೊರತುಪಡಿಸಿ ಒಳಗಡೆ ಏನಾಗಿದೆ ಅನ್ನೋ ಮಾಹಿತಿ ಸುಮಾರು ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆಯ ನಂತರ ಲಭಿಸುವಂತ ನಿರೀಕ್ಷೆ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸೋದಕ್ಕಾಗಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಪುಟ್ಟರಂಗ್ ಶೆಟ್ಟಿ ಇರ್ಬೋದು, ಇನ್ನ ಅನೇಕ ಶಾಸಕ ಸಚಿವರು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಒಂದು ವೇಳೆ ಅವರನ್ನು ಕೂಡ ಇಂದಿರಾ ಭವನಕ್ಕೆ ಕರೆಸಿ ಅಂದಾಗ ಮಾತ್ರ ಅವರು ಇಂದಿರಾ ಭವನಕ್ಕೆ ಹೋಗುವಂತ ನಿರೀಕ್ಷೆನ ಇಟ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ರಾಜ್ಯ ರಾಜಕಾರಣದ ಚಿತ್ತ ಕಾಂಗ್ರೆಸ್ ಹೈಕಮಾಂಡ್ನತ್ತ. ಬೆಳಗ್ಗೆ 11 ಗಂಟೆಗೆ ದೆಹಲಿ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೆಯಲಿದೆ. ಪವರ್ ಪಾಲಿಟಿಕ್ಸ್ ನಡುವೆ ಮಹತ್ವ ಪಡೆದಿದೆ ಸಿಎಂ ಹೈಕಮಾಂಡ್ ಭೇಟಿ. ನಿನ್ನೆ ರಾತ್ರಿಯೇ ದೆಹಲಿಯಲ್ಲಿ ಹೋಗಿ ಬೀಡು ಬಿಟ್ಟಿದ್ದಾರೆ ರಾಜ್ಯ ನಾಯಕರು. ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್, ಭೈರತಿ ಸುರೇಶ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಎಎಸ್ ಪೊನ್ನಣ್ಣ ಇಷ್ಟು ಜನ ದೆಹಲಿಯಲ್ಲಿ ಹೋಗಿ ಬೀಡು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಟರ್ನಿಂಗ್ ಪಾಯಿಂಟ್ ಆಗಲಿದೆಯಾ ಇಂದಿನ ಸಭೆ? ಕರ್ನಾಟಕ ರಾಜ್ಯ ರಾಜಕಾರಣದ ಹಲವು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ಹೈಕಮಾಂಡ್ ಕಾಂಗ್ರೆಸ್ ನಾಯಕರನ್ನ ದೆಹಲಿಗೆ ಬುಲಾವ್ ಕೊಟ್ಟು ಕರೆಸಿಕೊಂಡಿದೆ. ನಿನ್ನೆ ರಾತ್ರಿನೇ ಹೋಗಿ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಇವ್ರನ್ನೆಲ್ಲ ಮೀಟ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಎಸ್ಐಆರ್ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ರಾಜ್ಯ ರಾಜಕಾರಣದ ಬಿಕ್ಕಟ್ಟಿನ ಕುರಿತಾಗಿ, ನಾಯಕತ್ವ ಬಿಕ್ಕಟ್ಟಿನ ಕುರಿತಾಗಿ, ಹಾಗೆಯೇ ಸಂಪುಟ ಪುನರ್ರಚನೆಯ ಕುರಿತಾಗಿ ಕೂಡ ಚರ್ಚೆ ಮಾಡ್ತಾರಾ, ನಿರ್ಧಾರಗಳನ್ನ ಕೈಗೊಳ್ತಾರಾ?